ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಅಧ್ಯಾಯ 1 ಸಮಾಜಶಾಸ್ತ್ರ ಈ ವಿಷಯದಲ್ಲಿ ಬರುವಂತಹ ಪ್ರಮುಖ ವಿಷಯ ವಸ್ತು ಸಮಾಜಶಾಸ್ತ್ರದ ಉಪಯೋಗಗಳು. ಈ ಸಮಾಜಶಾಸ್ತ್ರದ ಉಪಯೋಗಗಳು ಏನು ಹೇಳುವಂಥದ್ದು? ಸಮಾಜಶಾಸ್ತ್ರವನ್ನು ನಾವು ಅಧ್ಯಯನ ಮಾಡೋದ್ರಿಂದಾಗಿ ಅದರಿಂದಾಗುವಂಥ ನಮ್ಮ ಅನುಕೂಲತೆ, ಅದರ ಉಪಯೋಗ ಏನೈತೆ ಎಂಬುದನ್ನು ನಾವು ಈ ಒಂದು ವಿಷಯ ವಸ್ತುವಿನಿಂದ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಸಮಾಜ ವಿಜ್ಞಾನಗಳಲ್ಲಿ ಸಮಾಜಶಾಸ್ತ್ರ ಅನ್ನೋದು ಬಹಳ ಅತ್ಯಂತ ಒಂದು ಕಿರಿಯ ವಿಜ್ಞಾನ ಎನಿಸ್ಕೊಂಡಿದ್ದರೂ ಸಹ ಇದು ತನ್ನದೇ ಆದಂತಹ ಪ್ರಮುಖ ಉಪಯುಕ್ತತೆಯನ್ನ ಅಥವಾ ಮಹತ್ವವನ್ನು ಒಳಗೊಂಡೈತಿ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಒಬ್ಬ ಶ್ರೇಷ್ಠ ಸಮಾಜಶಾಸ್ತ್ರಜ್ಞರಾಗಿರುವಂತಹ H.F. ಗಿಡ್ಡಿಂಗ್ಸ್ ರವರು ಅಭಿಪ್ರಾಯ ಪಡುವಂತೆ ಪ್ರತಿಯೊಬ್ಬ ವ್ಯಕ್ತಿ ಸಮಾಜದಲ್ಲಿ ಏನಾಗಬೇಕಾಗಿದ್ದಾನೋ ಹಾಗಾಗುವುದು ಹೇಗೆ ಎಂಬುದನ್ನ ನಮ್ಗೆ ಏನ್ ಮಾಡಬೇಕಪ್ಪ ಅಂದ್ರೆ ಸಮಾಜಶಾಸ್ತ್ರ ಎಂಬುದಂತ ನಮ್ಗೆ ತಿಳಿಸ್ಕೊಡ್ತೈತಿ ಎಂಬ ಅಭಿಪ್ರಾಯವನ್ನ H.F. ಗಿಡ್ಡಿಂಗ್ಸ್ ರವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾರ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಸಮಾಜದಲ್ಲಿ ನಾವು ಹೇಗಿದ್ದೀವಿ, ಕೇವಲ ಮಾನವರಾಗಿ ಇದೀವಂತೆ ಮಾತ್ರ ಅಂತಂದಲ್ಲ, ಅದರಲ್ಲಿ ನಮ್ಮಲ್ಲಿ ಏನಪ್ಪಾ ಅಂದ್ರೆ ನಮ್ಮಲ್ಲೇ ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಳ್ಬೇಕಾದ್ರೆ ಸಮಾಜಶಾಸ್ತ್ರದ ಅಧ್ಯಯನ ಎಂಬುದಪ್ಪ ಅಂದ್ರೆ ಅತ್ಯಂತ ಉಪಯುಕ್ತವಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಅಂತ ಒಂದು ಉಪಯೋಗಗಳನ್ನ ನಾವು ನೋಡಿದಾಗ ಮೊದಲಾಗಿ ಬರುವಂಥದ್ದು ಯಾವ್ದಪ್ಪ ಅಂತಂದ್ರೆ ವ್ಯಕ್ತಿತ್ವದ ಬೆಳವಣಿಗೆ. ಏನಾಗಿರುವಂಥದ್ದಪ್ಪ ಅಂತಂದ್ರೆ ಸಮಾಜಶಾಸ್ತ್ರವನ್ನು ನಾವು ಅಧ್ಯಯನ ಮಾಡೋದ್ರಿಂದಾಗಿ ವ್ಯಕ್ತಿಯ ವ್ಯಕ್ತಿತ್ವದ ಒಂದು ಬೆಳವಣಿಗೆ ಆಗುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಮೂಲಭೂತವಾಗಿ ಮಾನವನು ಸಮಾಜ ಜೀವಿ. ಮಾನವನು ಸಮಾಜವನ್ನ ಬಿಟ್ಟು ಬದುಕಲಾರ ಮತ್ತು ಬಾಳಲಾರ. ಅವನೇನಾದ್ರೂ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕಾದ್ರೆ ಸಮಾಜದ ಪಾತ್ರ ಅತ್ಯಂತ ಗಣನೀಯವಾದದ್ದು. ಹೀಗಾಗಿ ಈ ಮಾನವನಾದವನು ಸಮಾಜವನ್ನ ಬಿಟ್ಟು ಬಾಳಲಾರ ಮತ್ತು ಬದುಕಲಾರ. ಅಂದ್ರೆ ಏನು? ಸಮಾಜದ ಬದಲಾದಂತಹ ಒಂದು ಸನ್ನಿವೇಶಗಳಿಗೆ ಅವನು ಹೊಂದಿಕೊಳ್ಳುವಂಥದ್ದು ಕೂಡ ಏನಪ್ಪಾ ಅಂದ್ರೆ ಅತ್ಯಂತ ಅನಿವಾರ್ಯ ಕೂಡ ಆಗಿರ್ತೈತಿ, ಅತ್ಯಂತ ಅವಶ್ಯಕ ಕೂಡ ಏನಪ್ಪ ಆಗಿರ್ತೈತಿ ಅಂತ ಹೇಳ್ತಾ ಹೋಗ್ತೀವಿ. ಹೀಗಿದ್ದಾಗ ಆ ಸಮಾಜದ ಬಗೆಗಿನ ಜ್ಞಾನ ಆ ವ್ಯಕ್ತಿಗೆ ಅಥವಾ ಆ ಜನರಿಗೆ ಏನಪ್ಪಾ ಅಂದ್ರೆ ಇರುವಂಥದ್ದು ಕೂಡ ಏನಪ್ಪಾ ಅಂದ್ರೆ ಅತ್ಯಂತ ಅವಶ್ಯಕವಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಇಂತಹ ಸಮಾಜದ ಒಂದು ಜ್ಞಾನವನ್ನು ನಮ್ಗೆ ಯಾವ್ದು ಕೊಡೋದಪ್ಪ ಅಂತಂದ್ರೆ ಸಮಾಜದ ಕುರಿತಾಗಿ ನಾವು ಅಧ್ಯಯನ ಮಾಡಿದಾಗ, ಸಮಾಜಶಾಸ್ತ್ರದ ಕುರಿತಾಗಿ ನಾವು ಅಧ್ಯಯನ ಮಾಡಿದಾಗ ಏನಾಗಪ್ಪ ಅಂದ್ರೆ ನಮಗೆಲ್ಲವೂ ಕೂಡ ತಿಳಿದು ಬರ್ತೈತಿ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಸಮಾಜದ ರಚನೆ ಏನಿದೆಯೋ, ಸಮಾಜದ ಬೆಳವಣಿಗೆ ಏನಿದೆಯೋ, ಸಮಾಜದ ಬದಲಾವಣೆಗಳೇನಿದೆಯೋ, ಸಮಾಜದ ಸಮಸ್ಯೆಗಳು ಯಾವುದಾವ, ಅಷ್ಟೇ ಅಲ್ಲದೆ ವ್ಯಕ್ತಿಯ ಹಕ್ಕು ಬಾಧ್ಯತೆಗಳು ಸಮಾಜದಲ್ಲಿ ಯಾವ ರೀತಿಯಾಗಿದಾವ ಎಂಬುದರ ಬಗ್ಗೆ ನಮಗೆ ಯಾವ್ದು ತಿಳಿಸ್ಕೊಡ್ತೈತಪ್ಪ ಅಂತಂದ್ರೆ ಸಮಾಜಶಾಸ್ತ್ರ ತಿಳಿಸ್ಕೊಡ್ತೈತಿ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ನಾವು ಇದರಿಂದ ನಮ್ಮ ವ್ಯಕ್ತಿತ್ವವನ್ನು ನಾವು ಬೆಳವಣಿಗೆ ಮಾಡ್ಕೊಳ್ಳೋ ಮುಖಾಂತರ ಸಮಾಜದಲ್ಲಿ ಕಂಡು ಬರುವಂತಹ ಇವೆಲ್ಲವುಗಳನ್ನ ತಗೊಂಡಾಗ ಸಮಾಜದ ರಚನೆ ಹೇಗಿದೆ, ಸಮಾಜದ ಬೆಳವಣಿಗೆ ಹೇಗಿದೆ, ಸಮಾಜದ ಬದಲಾವಣೆ ಹೇಗಿದೆ, ಸಮಾಜದಲ್ಲಿ ಕಂಡುಬರುವಂತಹ ಸಮಸ್ಯೆಗಳು ಯಾವುದಾವ, ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕು ಬಾಧ್ಯತೆಗಳು ಯಾವುದಾವ, ಅವುಗಳ ಬಗ್ಗೆ ನಾವು ಸ್ಪಷ್ಟವಾದಂತಹ ಒಂದು ವೈಜ್ಞಾನಿಕ ದೃಷ್ಟಿಕೋನದ ಮುಖಾಂತರ ತಿಳ್ಕೊಳ್ಳಕ್ಕೆ ಏನಾಗ್ತೈತ್ರಿ ನಮ್ಗೆ ಸಾಧ್ಯ ಆಗ್ತೈತೆ ಅಂತ ಹೇಳ್ತಾ ಹೋಗ್ತೀವಿ. ಅದ್ರ ಒಟ್ಟಿನಲ್ಲಿ ಈ ಸಮಾಜಶಾಸ್ತ್ರ ನಾವು ಅಧ್ಯಯನ ಮಾಡ್ಕೊಳ್ಳೋದಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಸಮಾಜಶಾಸ್ತ್ರದ ಅಧ್ಯಯನ ಪಾತ್ರ ಅನ್ನೋದಪ್ಪ ಅಂದ್ರೆ ಅತ್ಯಂತ ಗಣನೀಯವಾದಂತಹ ಸ್ಥಾನವನ್ನು ಪಡ್ಕೊಂಡೈತಿ ಅಂತ ಹೇಳ್ತಾ ಹೋಗ್ಬೋದು. ಹಾಗೆ ಎರಡನೇ ಬರುವಂಥದ್ದು ಯಾವುದು? ಎರಡನೇಗಪ್ಪ ಅಂದ್ರೆ ಮನೋಭಾವನೆಗಳ ಬದಲಾವಣೆ. ಸಮಾಜದಲ್ಲಿರುವಂತಹ ಜನರ ಮನೋಭಾವನೆಗಳು ಬದಲಾವಣೆಗೊಳ್ಳಬೇಕಾದ್ರೂ ಕೂಡ, ವ್ಯಕ್ತಿಗಳ ಮನೋಭಾವನೆಗಳು ಬದಲಾವಣೆಗೊಳ್ಳಬೇಕಾದ್ರೂ ಕೂಡ ಸಮಾಜಶಾಸ್ತ್ರದ ಅಧ್ಯಯನದ ಪಾತ್ರ ಅತ್ಯಂತ ಏನಾಗಿಪ್ಪ ಅಂದ್ರೆ ಗಣನೀಯವಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ನಮ್ಮ ಸಮಾಜ, ನಮ್ಮ ಧರ್ಮ, ನಮ್ಮ ಸಂಪ್ರದಾಯಗಳು, ನಮ್ಮ ನೀತಿ ನಿಯಮಗಳು, ಸಮಾಜದಲ್ಲಿ ಕಂಡುಬರುವಂತಹ ಸಂಸ್ಥೆಗಳು, ಮೌಲ್ಯಗಳು, ಆದರ್ಶಗಳು, ಇವುಗಳ ಬಗ್ಗೆ ವೈಚಾರಿಕವಾದ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುವಲ್ಲಿ ಸಮಾಜಶಾಸ್ತ್ರದ ಅಧ್ಯಯನದ ಪಾತ್ರ ಏನಾಗಿತ್ತು ಅಂದ್ರೆ ಬಹಳ ಉಪಯುಕ್ತತೆಯಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಅವುಗಳಷ್ಟ ಅಂತಂದಲ್ಲದೆ ಇತರ ಸಮಾಜಗಳಾಗಿರ್ಬೋದು, ಇತರ ಸಮಾಜಗಳ ಜೀವಿಗಳಾಗಿರ್ಬೋದು, ಹಾಗೆಯೇ ಬೇರೆ ಬೇರೆ ಇದ್ದಂತಹ ಸಮೂಹಗಳಾಗಿರ್ಬೋದು, ಇವುಗಳ ಇವುಗಳ ಕುರಿತಾದಂತಹ ಮನೋಭಾವನೆಗಳ ಬದಲಾವಣೆಯೂ ಕೂಡ ಯಾವ್ದು ಕಾರಣ ಆಗಿಪ್ಪ ಅಂದ್ರೆ ಸಮಾಜಶಾಸ್ತ್ರದ ಅಧ್ಯಯನ ಅಂದ್ರೆ ಅತ್ಯಂತ ಏನಾದ್ರಿ ಉಪಯುಕ್ತತೆಯನ್ನು ಹೊಂದೈತಿ ಅಂತ ಹೇಳ್ತಾ ಹೋಗ್ತೀವಿ. ಅವುಗಳಷ್ಟ ಅಂತಂದಲ್ಲದೆ ಸಮಾಜದಲ್ಲಿ ಕಂಡು ಬರುವಂತಹ ಇತರೆ ಸಂಬಂಧಿಸಿದಂತಹ ವ್ಯಕ್ತಿಗಳ ಪೂರ್ವಾಗ್ರಹ ಪೀಡಿತ ಪರಿಕಲ್ಪನೆಗಳಾಗಿರಬಹುದು, ಯಾವುದೇ ವರ್ಗ ಆಗಿರಬಹುದು, ಯಾವುದೇ ಜಾತಿ ಆಗಿರಬಹುದು,
ಯಾವುದೇ ದ್ವೇಷ ಆಗಿರಬಹುದು, ಧರ್ಮ ಆಗಿರಬಹುದು, ತಪ್ಪು ಕಲ್ಪನೆಗಳಾಗಿರಬಹುದು, ಹಾಗೆಯೇ ಅಹಂಭಾವದ ಪ್ರಜ್ಞೆ ಆಗಿರಬಹುದು, ಮುಂತಾದಂತಹ ನಮ್ಮ ಮನೋಭಾವನೆಗಳ ಬದಲಾವಣೆಗೆ ಯಾವುದು ಸಹಾಯಕಾರಿಯಾಗಿತ್ತಪ್ಪ ಅಂತಂದ್ರೆ ಈ ಸಮಾಜಶಾಸ್ತ್ರದ ಅಧ್ಯಯನಗಳು ಅದು ಸಹಾಯಕಾರಿಯಾಗಿತ್ತು ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಒಟ್ಟಿನಲ್ಲಿ ಸಮಾಜದಲ್ಲಿ ಜೀವಿಸ್ತಾ ಇರುವಂತಹ ವ್ಯಕ್ತಿಗಳ ಮನೋಭಾವನೆಗಳ ಬದಲಾವಣೆಯನ್ನ ರೂಪಿಸುವಲ್ಲಿ, ಬದಲಿಸುವಲ್ಲಿ ಸಮಾಜಶಾಸ್ತ್ರದ ಅಧ್ಯಯನ ಪಾತ್ರ ಏನಾಗಿತ್ತಪ್ಪ ಅಂತಂದ್ರೆ ಅತ್ಯಂತ ಗಣನೀಯವಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಮತ್ತೆ ಬರುವಂತದ್ದು ಯಾವಪ್ಪ ಅಂದ್ರೆ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡ್ತತಿ. ಅಂದ್ರೆ ಸಮಾಜಶಾಸ್ತ್ರ ಅನ್ನುವುದು ಸಮಾಜದಲ್ಲಿ ಕಂಡು ಬರುವಂತಹ ಸಮಸ್ಯೆಗಳು ಯಾವುದಾವ ಆ ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಅತ್ಯಂತ ಉಪಯುಕ್ತತೆ ಆಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಜಗತ್ತಿನ ಪ್ರತಿಯೊಂದು ಸಮಾಜಗಳು ಒಂದಿಲ್ಲ ಒಂದು ರೀತಿಯಲ್ಲಿ ನೋಡ್ಕೊಂಡಿಪ್ಪ ಅಂದ್ರೆ ಹಲವಾರಿದಂತಹ ಸಮಸ್ಯೆಗಳನ್ನ ಒಳಗೊಂಡಿದೆ. ಹಾಗೆಯೇ ನಮ್ಮ ಭಾರತವು ಕೂಡ ಬಡತನ, ನಿರುದ್ಯೋಗ, ಭಯೋತ್ಪಾದನೆ, ಅಪರಾಧ, ಬಾಲಾಪರಾಧ, ವೇಶ್ಯಾವಾಟಿಕೆ, ಯುವಜನಾಂಗದ ಅಶಾಂತಿ, ಕೋಮುಗಲಭೆ, ಮದ್ಯಪಾನ, ಭ್ರಷ್ಟಾಚಾರ, ಅಸ್ಪೃಶ್ಯತೆ, ಜಾತೀಯತೆ, ವೇಶ್ಯಾವಾಟಿಕೆ, ಭಿಕ್ಷಾಟನೆ, ಮಿತಿಮೀರಿದಂತಹ ಜನಸಂಖ್ಯೆ, ಇವು ನಮ್ಮ ಭಾರತ ಎದುರಿಸುತ್ತಿರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ಇವೆ. ಇಂತಹ ಒಂದು ಸಮಸ್ಯೆಗಳಿಗೆ ಸಮಾಜಶಾಸ್ತ್ರ ಏನು ಮಾಡಬೇಕಪ್ಪ ಅಂತಂದ್ರೆ ವಸ್ತುನಿಷ್ಠವಾದಂತಹ ಪರಿಹಾರವನ್ನ ಕಂಡುಕೊಳ್ಳುವಲ್ಲಿ ಸಮಾಜಶಾಸ್ತ್ರದ ಅಧ್ಯಯನದ ಪಾತ್ರ ಅತ್ಯಂತ ಗಣನೀಯವಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಅವುಗಳಷ್ಟ ಅಂತಂದ್ರೆ ಸಮಾಜಶಾಸ್ತ್ರವನ್ನು ನಾವು ಅಧ್ಯಯನ ಮಾಡೋದ್ರಿಂದಾಗಿ ಈ ಸಮಸ್ಯೆಗೆ ಸಂಬಂಧಿಸಿದಂತಹ ಉಪಯುಕ್ತವಂತಹ ಸಲಹೆ ಎದುರು ನಾವು ಪಡ್ಕೊಳ್ಬಹುದಪ್ಪ ಅಂತಂದ್ರೆ ಸಮಾಜಶಾಸ್ತ್ರ ಅಧ್ಯಯನದಿಂದ ಪಡ್ಕೊಳ್ಬಹುದು ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಒಟ್ಟಿನಲ್ಲಿ ಹೇಳುವಂಥದ್ದು ಏನಪ್ಪಾ ಅಂದ್ರೆ ಸಮಾಜದಲ್ಲಿ ಕಂಡುಬರುವಂತಹ ಸಾಮಾಜಿಕ ಸಮಸ್ಯೆಗಳು ಯಾವ್ದಾವಲ್ಲ ಆ ಎಲ್ಲಾ ಸಾಮಾಜಿಕ ಸಮಸ್ಯೆಗಳಿಗೆ ಸೂಕ್ತವಂತಹ ಪರಿಹಾರವನ್ನ ವೈಜ್ಞಾನಿಕವಂತಹ ದೃಷ್ಟಿಯಲ್ಲಿ ಏನ್ ಮಾಡ್ಕೊಳ್ಬಹುದು ಅಂದ್ರೆ ನಾವು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಹೋಗ್ಬೋದು. ಹಾಗೆ ಮತ್ತೆ ಬರುವಂತದ್ದು ಯಾವ್ದಪ್ಪ ಅಂತಂದ್ರೆ ನೆಕ್ಸ್ಟ್ ನಮಗೆ ಬರುವಂತದ್ದು ಸಾಮಾಜಿಕ ಯೋಜನೆ ಮತ್ತು ಸಾಮಾಜಿಕ ನೀತಿ ನಿರೂಪಣೆ. ಸಾಮಾಜಿಕ ಯೋಜನೆ ಮತ್ತು ಸಾಮಾಜಿಕ ನೀತಿ ನಿರೂಪಣೆ ಅಂತದನ್ನ ತಗೊಂಡಾಗ ಬರುವಂತದ್ದು ಏನಪ್ಪಾ ಅಂದ್ರೆ ಸಾಮಾಜಿಕ ಯೋಜನೆ ಮತ್ತು ಸಾಮಾಜಿಕ ನೀತಿ ನಿರೂಪಣೆಯನ್ನ ರೂಪಿಸುವಲ್ಲಿ ಸಮಾಜಶಾಸ್ತ್ರದ ಪಾತ್ರ ಬಹಳ ಪ್ರಮುಖವಾದಂಥದ್ದು ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಸಮಾಜದ ಪುನರ್ರಚನೆ ಆಗಿರ್ಬೋದು, ಸಾಮಾಜಿಕ ಪ್ರಕ್ರಮವನ್ನು ಉಳಿಸಿಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಸಮಾಜದಲ್ಲಿ ವಿವಿಧ ರೀತಿಯಂತಹ ಕಾರ್ಯಕ್ರಮಗಳನ್ನ ಏನಪ್ಪಾ ಅಂದ್ರೆ ಜಾರಿಗೆ ತರುವಂಥದ್ದಾಗಿರ್ಬೋದು, ಯೋಜನೆಗಳನ್ನ ರೂಪಿಸುವಲ್ಲಿ ಸಮಾಜಶಾಸ್ತ್ರದ ಪಾತ್ರ ಅನ್ನುವುದು ಸಲಹೆ ಅನ್ನೋದೇನಾಗಿಪ್ಪ ಅಂತಂದ್ರೆ ಅತ್ಯಂತ ಉಪಯುಕ್ತತೆಯನ್ನು ಹೊಂದಿದೆ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಸಾಮಾಜಿಕ ನೀತಿ ನಿರೂಪಣೆಯನ್ನು ರೂಪಿಸುವಲ್ಲಿ ಸಮಾಜಶಾಸ್ತ್ರೀಯ ತಿಳುವಳಿಕೆ ಅನ್ನೋದು ಹೆಚ್ಚು ಉಪಯುಕ್ತತೆ ಹೊಂದೈತಿ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಸಮಾಜದಲ್ಲಿ ಕಂಡು ಬರುವಂತಹ ಒಂದು ಕುಟುಂಬದ ಕುರಿತಾಗಿ ಏನ್ ಮಾಡಬಹುದಪ್ಪ ಅಂದ್ರೆ ನಾವು ಸರಿಯಾದಂತಹ ಯೋಜನೆಯನ್ನ ನೀತಿ ನಿರೂಪಣೆಯನ್ನ ನಾವು ರೂಪಿಸಿಕೊಳ್ಬಹುದು. ಹಾಗೆಯೇ ಜನಸಂಖ್ಯಾ ನಿಯಂತ್ರಣ ಕೂಡ ಆಗಿರ್ಬೋದು. ಜನಸಂಖ್ಯಾ ನಿಯಂತ್ರಣ ಇದು ಸಮಾಜದಲ್ಲಿ ಕಂಡುಬರುವಂತಹ ಒಂದು ಸಮಸ್ಯೆ. ಆ ಸಮಸ್ಯೆಗೆ ನಾವು ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ಹಾಕೊಳ್ಬಹುದು. ನೀತಿ ನಿರೂಪಣೆಯನ್ನು ಕೂಡ ಏನ್ ಮಾಡ್ಕೊಳ್ಬಹುದಪ್ಪ ಅಂದ್ರೆ ಸರಿಯಾದ ರೀತಿಯಲ್ಲಿ ಹಾಕೊಳಕ್ಕೆ ನಾವು ಸಮಾಜಶಾಸ್ತ್ರದ ಅಧ್ಯಯನ ಮಾಡಿದ್ರೆ ಉಪಯುಕ್ತತೆಯನ್ನು ಹೊಂದೈತಿ ಅಂತ ಹೇಳ್ತಾ ಹೋಗ್ತೀವಿ. ಕೇವಲ ಎರಡು ಮಾತ್ರ ಅಂತಂದ್ರೆ ಅಷ್ಟೇ ಅಲ್ಲದೆ ಪರಿಸರ ಮಾಲಿನ್ಯ ಆಗಿರ್ಬೋದು, ಹಾಗೆಯೇ ಭಿಕ್ಷಾಟನೆ ನಿರ್ಮೂಲನೆ ಆಗಿರ್ಬೋದು, ದುರ್ಬಲ ವರ್ಗಗಳ ಮೀಸಲಾತಿ ಆಗಿರ್ಬೋದು, ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ಅವರ ಅಂತಸ್ತಿನ ಸುಧಾರಣೆಗಳಾಗಿರ್ಬೋದು, ಇವುಗಳ ಕುರಿತಾಗಿ ಸರಿಯಾದ ಪ್ರಮಾಣದಲ್ಲಿ ಯೋಜನೆಗಳನ್ನು ರೂಪಿಸಿಕೊಳ್ಬೇಕಾದ್ರೆ ಮತ್ತು ನೀತಿ ನಿರೂಪಣೆಗಳನ್ನು ರೂಪಿಸಿಕೊಳ್ಬೇಕಾದ್ರೆ ಸಮಾಜಶಾಸ್ತ್ರದ ಅಧ್ಯಯನ ಎಂಬುದೇನಪ್ಪ ಅಂದ್ರೆ ಬಹಳ ಉಪಯುಕ್ತತೆ ಒಳಗೊಂಡೈತಿ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಒಟ್ಟಿನಲ್ಲಿ ಸಮಾಜಶಾಸ್ತ್ರವನ್ನು ನಾವು ಅಧ್ಯಯನ ಮಾಡ್ಕೊಳ್ಳೋದ್ರಿಂದಾಗಿ ಸಮಾಜದಲ್ಲಿ ಸಮಯುತವಾಗಿ ಸರಿಯಾದ ಯೋಜನೆಗಳನ್ನ ಮತ್ತು ನೀತಿ ನಿರೂಪಣೆಗಳನ್ನ ರೂಪಿಸಿಕೊಳ್ಳಾಕ ನಮ್ಗೇನಾಯ್ತು ಅಂದ್ರೆ ಅತ್ಯಂತ ಸಹಾಯಕಾರಿ ಆಗ್ತೈತಿ ಅಂತ ಹೇಳ್ತಾ ಹೋಗ್ತೀವಿ. ಇನ್ನು ಹಾಗೆ ಐದನೇ ಬರುವಂಥದ್ದು ಯಾವಪ್ಪ ಅಂತಂದ್ರೆ ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆ. ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆ. ನಮ್ಮ ಭಾರತ ಅನ್ನೋದೇನಪ್ಪಾ ಅಂತಂದ್ರೆ ಬಹು ಸಮೂಹಗಳ ನಾಡಾಗಿದೆ ಅಂತ ನಾವು ಕರಿತಾ ಹೋಗ್ತೀವಿ. ಅಂದ್ರೆ ಈ ನಮ್ಮ ಭಾರತ ಅನ್ನೋದು ಬಹು ಸಮೂಹಗಳ ನಾಡಾಗಿದ್ದು ನಮ್ಮ ಭಾರತದಲ್ಲಿ ಏನಪ್ಪ ಅಂದ್ರೆ ಒಂದೇ ರೀತಿಯಂತಹ ಜನಸಮೂಹಗಳನ್ನು ನಾವು ಕಾಣಂಗಿಲ್ಲ. ಇದರಲ್ಲಿ ಅತ್ಯಂತ ಶ್ರೀಮಂತ ವರ್ಗವನ್ನು ಸಹ ನಾವು ಕಾಣ್ತಾ ಹೋಗ್ತೀವಿ, ಹಾಗೇನೆ ಅತ್ಯಂತ ಹಿಂದುಳಿದ ವರ್ಗಗಳನ್ನು ಕೂಡ ಏನ್ ಮಾಡ್ತಾ ಹೋಗ್ತೀವಿ ನಾವು ಕಾಣ್ತಾ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ತೀವಿ. ಅಂತ ಹಿಂದುಳಿದ ವರ್ಗಗಳನ್ನ ತಗೊಂಡಾಗ ಶತಶತಮಾನಗಳಿಗೂ ಕೂಡ
ಆರ್ಥಿಕತೆ, ಸಾಮಾಜಿಕತೆ, ಶೈಕ್ಷಣಿಕತೆ, ರಾಜಕೀಯತೆ ಮುಂತಾದ ಕ್ಷೇತ್ರದಲ್ಲಿ ಹಿಂದುಳಿದಂತಹ ಸಮೂಹಗಳನ್ನ ಏನ್ ಮಾಡ್ತಾ ಹೋಗ್ತೀವಿ ನಾವು ಭಾರತೀಯ ಸಮಾಜದಲ್ಲಿ ನಾವು ಕಾಣ್ತಾ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಅಂತ ಸಮೂಹಗಳನ್ನ ಪ್ರಮುಖವಾಗಿ ನಾವು 4 ವಿಧದಾಗಿ ನಮ್ಮ ಏನ್ ಮಾಡ್ತಾ ಹೋಗ್ತೀವಿ ನಾವು ವಿಂಗಡಣೆ ಮಾಡ್ತೀವಿ. ಒಂದು ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು, ಇತರೆ ಹಿಂದುಳಿದ ವರ್ಗ, ಇನ್ನೊಂದೇನಪ್ಪಾ ಅಂದ್ರೆ ಮಹಿಳಾ ಸಮೂಹ ಎಂಬುದನ್ನು ನಾವು ನಾಲ್ಕು ಪ್ರಕಾರದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಹಿಂದುಳಿದ ವರ್ಗಗಳನ್ನ ಏನ್ ಮಾಡ್ತಾ ಹೋಗ್ತೀವಿ ನಾವು ಕಾಣ್ತೀವಿ ಅಂತ ಹೇಳ್ತಾ ಹೋಗ್ತೀವಿ. ಅಂತಹ ಒಂದು ಹಿಂದುಳಿದ ವರ್ಗಗಳನ್ನ ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗ ಮತ್ತು ಮಹಿಳಾ ಸಮೂಹ ಇವುಗಳನ್ನ ನಾವು ಅಭಿವೃದ್ಧಿ ಪಡಿಸಬೇಕಾದ್ರೆ ಸರ್ಕಾರದಿಂದ ಏನಾಗಬೇಕು ಅಂತಂದ್ರೆ ನಮಗೆ ಸಹಾಯ ಆಗಲೇಬೇಕು, ಸಹಕಾರ ಅನ್ನೋದು ಬರಲೇಬೇಕು. ಇಂಥದ್ದನ್ನ ಸರ್ಕಾರಕ್ಕೆ ಏನ್ ಮಾಡಿದಪ್ಪ ಅಂದ್ರೆ ಸಮಾಜಶಾಸ್ತ್ರ ಅನ್ನೋದು ತನ್ನದೇ ಅಂತ ಒಂದು ಸಲಹೆಯನ್ನು ನೀಡುತ್ತದೆ ಸರ್ಕಾರಗಳಿಗೆ. ಇದನ್ನ ನಾವು ಅಧ್ಯಯನ ಮಾಡ್ಕೊಳ್ಳೋದ್ರಿಂದ ಏನ್ ಮಾಡ್ಕೋಬಹುದು ಅಂದ್ರೆ ಈ ಎಲ್ಲಾ ವರ್ಗಗಳನ್ನ ಅಭಿವೃದ್ಧಿಪಡಿಸುವಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರ ಹಿಂದುಳಿದ ವರ್ಗ ಮತ್ತು ಮಹಿಳಾ ಸಮೂಹಗಳನ್ನ ನಾವು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ಏನಾಗಬೇಕಪ್ಪ ಅಂದ್ರೆ ಸರ್ಕಾರದ ಒಂದು ಸಹಕಾರ ಅನ್ನೋದು ಬಹಳ ಉಪಯುಕ್ತತೆ ಆಗೈತಿ. ಇಂಥದ್ದನ್ನ ಸರ್ಕಾರಕ್ಕೆ ಏನ್ ಮಾಡಬೇಕು ಅಂದ್ರೆ ಸಮಾಜಶಾಸ್ತ್ರದ ಅಧ್ಯಯನ ಅನ್ನೋದು ತನ್ನದಂತ ಒಂದು ಸಲಹೆಯನ್ನು ನೀಡ್ತೈತಿ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಅವುಗಳಿಗಾಗಿ ಕೆಲವೊಂದು ಯೋಜನೆಗಳನ್ನ ರೂಪಿಸಿಕೊಳ್ಳುವಂಥದ್ದಾಗಿರ್ಬಹುದು, ಕೆಲವೊಂದು ನೀತಿ ನಿರೂಪಣೆಗಳನ್ನು ನಿರ್ವಹಿಸಿಕೊಳ್ಳುವಂಥದ್ದಾಗಿರ್ಬಹುದು, ಕೆಲವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದಾಗಿರ್ಬಹುದು. ಇದು ಎದರಿಂದ ಸಾಧ್ಯ ಆಗ್ತದಪ್ಪ ಅಂದ್ರೆ ಸಮಾಜಶಾಸ್ತ್ರ ಅನ್ನೋದು ಸರ್ಕಾರಕ್ಕೆ ಏನ್ ಮಾಡಬೇಕು ಅಂದ್ರೆ ಸಲಹೆಗಳನ್ನು ನೀಡ್ತೈತಿ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಮತ್ತೆ ಬರುವಂಥದ್ದು ಯಾವಪ್ಪ ಅಂತಂದ್ರೆ ಆರನೇದೇ ಬರುವಂಥದ್ದು ಯಾವಪ್ಪ ಅಂತಂದ್ರೆ ಬೋಧನಾ ವಿಷಯವಾಗಿ ಸಮಾಜಶಾಸ್ತ್ರ. ಬೋಧನಾ ವಿಷಯವಾಗಿ ಸಮಾಜಶಾಸ್ತ್ರ ಅಂತ ನಾವು ಗುರುತಿಸ್ತಾ ಹೋಗ್ತೀವಿ. ಅಂದ್ರೆ ಇದು ಸಮಾಜಶಾಸ್ತ್ರ ಒಂದು ಬೋಧನಾ ವಿಷಯವಾಗಿ ಹೆಚ್ಚು ಪ್ರಖ್ಯಾತಿಯನ್ನು ಪಡ್ಕೊಂಡೈತೆ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಬೋಧನೆ ಹೊರತಾಗಿಯೂ ಕೂಡ ಇದು ತನ್ನ ವೃತ್ತಿ ಗಳಿಕೆಯಲ್ಲೂ ಕೂಡ ಸಮಾಜಶಾಸ್ತ್ರ ಹೆಚ್ಚು ತನ್ನದಂತಹ ಒಂದು ಪ್ರಭಾವ ಏನು ಮಾಡ್ಕೊಂಡಿದ್ದಪ್ಪ ಅಂದ್ರೆ ಹೊಂದೈತಿ ಅಂತ ಹೇಳ್ತಾ ಹೋಗ್ಬೋದು. ಅಂದ್ರೆ ಇಂದ ಅನೇಕ ರೀತಿಯಂತಹ ಶಾಲಾ ಕಾಲೇಜುಗಳನ್ನ ತಗೊಳ್ಬಹುದು, ಅನೇಕ ರೀತಿಯಂತಹ ವಿಶ್ವವಿದ್ಯಾಲಯಗಳನ್ನ ತಗೊಳ್ಬಹುದು. ಆ ವಿಶ್ವವಿದ್ಯಾಲಯಗಳಲ್ಲಿ ಸಮಾಜಶಾಸ್ತ್ರ ಏನ್ ಮಾಡ್ಕೊಂಡು ಪ್ರತಿಯೊಂದು ವಿಷಯ ಏನ್ ಮಾಡ್ಕೊಂಡು ಸಮಾಜಶಾಸ್ತ್ರ ವಿಷಯವನ್ನ ಏನ್ ಮಾಡ್ಕೊಂಡಪ್ಪ ಅಂದ್ರೆ ಪರಿಚಯ ಮಾಡ್ಕೊಂಡು ಇನ್ನು ಅಧ್ಯಯನಕ್ಕೆ ಅವಕಾಶ ಪಡೆದಾವ ಅಂತ ಹೇಳ್ತಾ ಹೋಗ್ತೀವಿ. ಅವುಗಳಷ್ಟ ಅಂತಂದ್ರೆ ಈ ಸಮಾಜಶಾಸ್ತ್ರ ಅನ್ನೋದು ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂತಹ IAS, ಭಾರತದ ಆಡಳಿತ ಸೇವೆ, IPS, ಭಾರತದ ಪೊಲೀಸ್ ಸೇವೆ, KAS, ಕರ್ನಾಟಕ ಆಡಳಿತ ಸೇವೆ, ಈ ನಾವು ಮುಂತಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಸಮಾಜಶಾಸ್ತ್ರದ ಅಧ್ಯಯನ ವಿಷಯ ಅನ್ನೋದು ಇಂದಿನ ಏನಪ್ಪ ಅಂದ್ರೆ ಬಹಳ ಉಪಯುಕ್ತತೆಯನ್ನು ಹೊಂದೈತಿ ಅಂತ ಹೇಳ್ತಾ ಹೋಗ್ತೀವಿ. ಅವುಗಳಷ್ಟ ಅಂತಂದ್ರೆ ಸಮಾಜಶಾಸ್ತ್ರದಲ್ಲಿ ವಿಶಿಷ್ಟ ಶಿಕ್ಷಣ ಪಡೆದಂತವರಿಗೆ ಶಿಕ್ಷಣ, ಸಮಾಜ ಕಲ್ಯಾಣ, ಸಾರ್ವಜನಿಕ ಆಡಳಿತ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಂತಾದವರು ಕೂಡ ಏನ್ ಮಾಡಿದಪ್ಪ ಅಂದ್ರೆ ಈ ಸಮಾಜಶಾಸ್ತ್ರದ ಅಧ್ಯಯನ ವಿಷಯ ವಸ್ತು ಅಧ್ಯಯನ ಅನ್ನೋದು ಅತ್ಯಂತ ಉಪಯುಕ್ತತೆಯನ್ನು ಮಾಡ್ಕೊಂಡಿರಪ್ಪ ಅಂದ್ರೆ ಹೊಂದೈತಿ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆಯೇ ಈ ಸಮಾಜಶಾಸ್ತ್ರದ ಉಪಯೋಗಗಳಲ್ಲಿ ಕೊನೆಯದಾಗಿ ಬರುವಂಥದ್ದು ಯಾವಪ್ಪ ಅಂತಂದ್ರೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರದ ಪಾತ್ರ. ನೋಡಿ, ಇಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೂಡ ಏನ್ ಮಾಡಿದಪ್ಪ ಅಂದ್ರೆ ಸಮಾಜಶಾಸ್ತ್ರದ ಪಾತ್ರ ಅನ್ನೋದೇನಪ್ಪ ಅಂದ್ರೆ ಅತ್ಯಂತ ಗಣ್ಯವಾಗೈತೆ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಯಾವುದೇ ದೇಶ ಅದರಲ್ಲೂ ಕೂಡ ಅಭಿವೃದ್ಧಿ ಹೊಂದಿದಂತಹ ಅಂದ್ರೆ ಅಭಿವೃದ್ಧಿಯನ್ನ ಸಾಧಿಸದೇ ಇರುವಂತಹ ದೇಶಗಳು ಯಾವುದಾವ ಅವುಗಳು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದೆ ಬೀಳಬೇಕಾದಂತಹ ಕಾರಣಗಳೇನು ಎಂಬುದರ ಕುರಿತಾಗಿ ಏನ್ ಮಾಡುತ್ತದಪ್ಪ ಅಂದ್ರೆ ತಿಳಿದುಕೊಳ್ಳುವಂಥದ್ದು ಕೂಡ ಅತ್ಯಂತ ಉಪಯುಕ್ತವಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಅಂತಹ ಅಭಿವೃದ್ಧಿ ಹೊಂದದೇ ಇರುವಂತಹ ಅಂದ್ರೆ ಸಾಮಾಜಿಕತೆ ಆರ್ಥಿಕತೆಯಿಂದ ಅಭಿವೃದ್ಧಿ ಹೊಂದದೇ ಇರುವಂತಹ ದೇಶಗಳಿಗೆ, ಸಮಾಜಗಳಿಗೆ ಸಮಾಜಶಾಸ್ತ್ರದ ಅಧ್ಯಯನ ಅನ್ನೋದು ಸ್ಫೂರ್ತಿಯಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಇವೆಲ್ಲವೂ ಕೂಡ ಆರ್ಥಿಕತೆಯಿಂದ ಹಿಂದೆ ಬೀಳಬೇಕಾದಂತಹ ಕಾರಣಗಳೇನು, ಸಾಮಾಜಿಕತೆ ಹಿಂದೆ ಬೀಳಬೇಕಾದ ಕಾರಣಗಳೆಂಬುದನ್ನ ಸಮಾಜಶಾಸ್ತ್ರ ತನ್ನ ವಿಶ್ಲೇಷಣೆಯನ್ನು ನೀಡುವ ಮುಖಾಂತರ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ತನ್ನ ಪಾತ್ರ ಏನ್ ಮಾಡಬೇಕು ಅಂದ್ರೆ ಅದು ನಿರ್ವಹಿಸ್ತೈತಿ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಒಟ್ಟಿನಲ್ಲಿ ಸಮಾಜಶಾಸ್ತ್ರ ಅನ್ನುವುದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೂಡ ಇದರ ಪಾತ್ರ ಏನಪ್ಪ ಅಂದ್ರೆ ಗಣನೀಯವಾಗೈತಿ. ಅದು ಆರ್ಥಿಕವಾಗಿ ಆ ಸಮಾಜಗಳು ಹಿಂದೆ ಬೀಳಬೇಕಾದಂತಹ ಕಾರಣಗಳೇನು, ಅಥವಾ ಆ ರಾಷ್ಟ್ರಗಳು, ಆ ದೇಶಗಳು ಆರ್ಥಿಕವಾಗಿ ಹಿಂದೆ ಬೀಳಬೇಕಾದ ಕಾರಣಗಳೇನು ಎಂಬುದನ್ನ ತನ್ನ ವಿಶ್ಲೇಷಣಾತ್ಮಕವಂತ ವಿವರಣೆ ನೀಡುವ ಮುಖಾಂತರ ಕೂಡ ಏನ್ ಮಾಡಬೇಕು ಅಂದ್ರೆ ಸಮಾಜಶಾಸ್ತ್ರ ನಮ್ಗೆ ಏನ್ ಮಾಡೈತೆ ತಿಳಿಸ್ಕೊಡ್ತೈತಿ ಅಂತ ಹೇಳ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಸಮಾಜಶಾಸ್ತ್ರದ ಉಪಯೋಗಗಳು.